ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಡ್ತಾ ಇಲ್ಲ. ನನಗೆ ಸಿಕ್ಕೋದು 100 ರೂಪಾಯಿ. ಅದು ಲಾಭ ಬಂದ್ರೂ ಬಂತು, ನಷ್ಟ ಬಂದ್ರೂ ಬಂತು. ಮಳೆಗಿಲ್ಲ ಬಂದರೆ ಅದನ್ನು ಹೋಗ್ಬಿಡ್ತು. ನನಗೆ ಹೊಟ್ಟೆ ಜೀವನಕ್ಕೆ ಏನಿಲ್ಲ ಸರ್. ಬೇರೆ ಇದು ಬಿಟ್ಟರೆ ನನಗೆ ಯಾವುದು ಗೊತ್ತಾಗಲ್ಲ ಸರ್. ಕಾಲು ಬೇಕಾ ಮುಗಿತೀನಿ ಸರ್. ನನಗೆ ಏನನ್ನ ಉಪಕಾರ ಮಾಡಿರಿ ಸರ್. ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾವು ತುಂಬ ಕಷ್ಟದಲ್ಲಿದ್ದೀವಿ. 3 ಮಕ್ಕಳು ನಮಗೆ. 3 ಮಕ್ಕಳಲ್ಲಿ ಒಂದು ಮಗ ಸತ್ತೋದ. ಇದೇ ಮಾರ್ಕೆಟ್ನಲ್ಲಿ ಒಂದು ಮಗ ಕಳೆದೋದ. ಇನ್ನೊಂದು ಮಗ ನನಗೆ ಸರಿಗೆ ನೋಡಲ್ಲ. ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದು ಇಲ್ಲಿಯೇ ಇರೋದು. ನಾವು ಒಂದು ವ್ಯವಸ್ಥೆ ಮಾಡಿಬಿಟ್ಟು ಅವ್ರು ಮಾಡಲಿ. ನಾಳೆ ಜಿಬಿಯ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಅತಿಕ್ರಮ ವ್ಯಾಪಾರಸ್ಥರನ್ನ ಅಥವಾ ಫುಟ್ಪಾತಲ್ಲಿ ಏನು ವ್ಯಾಪಾರ ಮಾಡ್ತಿದ್ದಾರೆ ಇವರನ್ನು ತೆರವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ಜಿಬಿಯ 5 ಪಾಲಿಕೆ ಅಧಿಕಾರಿಗಳು ಫೀಲ್ಡಿಗಿಳಿತಾರೆ. JCB ಮೂಲಕ ಅವರನ್ನು ತೆರವು ಮಾಡ್ತಾರಾ ಅಥವಾ ಅಧಿಕಾರಿಗಳೇ ಫೀಲ್ಡಿಗಿಳಿದು ಸಿಬ್ಬಂದಿಗಳ ಮೂಲಕ ಬೀದಿ ಬದಿ ವ್ಯಾಪಾರಸ್ಥರನ್ನ ಅಂದರೆ ಅತಿಕ್ರಮವಾಗಿ ಏನು ವ್ಯಾಪಾರ ಮಾಡ್ತಿರುವಂಥವ್ರನ್ನ ಅಲ್ಲಿಂದ ಖಾಲಿ ಮಾಡಿಸುವಂಥದ್ದು ಅಥವಾ ತೆರವು ಮಾಡಿಸುವಂತಹ ಕಾರ್ಯಕ್ಕೆ ಮುಂದಾಗ್ತಾರ ಅನ್ನುವಂತಹ ಪ್ರಶ್ನೆ. ಸದ್ಯ ನಮ್ಮೊಂದಿಗೆ ಸುಮಾರು 30-40 ವರ್ಷಗಳಿಂದ ಏನು ಬೀದಿ ಬದಿ ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರು ಪ್ರತಿಧ್ವನಿ ನ್ಯೂಸ್ ಹೊಂದಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಈಗ ನಾಳೆ ಜಿಬಿ ಅಧಿಕಾರಿಗಳು ಫೀಲ್ಡಿಗಿಳಿದು ಅತಿಕ್ರಮವಾಗಿ ಏನು ವ್ಯಾಪಾರ ಮಾಡ್ತಿದ್ರು ಬೀದಿ ಬದಿ ವ್ಯಾಪಾರನ ತೆರವು ಮಾಡಲಿಕ್ಕೆ ಹೊರಟಿದ್ದಾರೆ. ಏನು ಹೇಳಲಿಕ್ಕೆ ಬಯಸ್ತೀರಾ? ನೀವು ಎಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಒಂದು 20-30 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ಮ ತಂದೆದಿರೋಲ್ಲ ವ್ಯಾಪಾರ ಮಾಡ್ತಾಯಿದ್ರು. 30 ವರ್ಷದಿಂದ ಮಾಡ್ತಾಯಿದ್ವಿ. ಒಂದು ನೋಟಿಸ್ ಕೊಟ್ಟಿಲ್ಲ ಸರ್. ಒಂದು BBMPಯಿಂದ ಒಂದು ನೋಟಿಸ್ ಕೊಟ್ಟಿಲ್ಲ ನಮಗೆ. ಒಂದು ತಿಂಗಳು ಮುಂದೆ ಯಾವುದೂ ಹೇಳಿಲ್ಲ. ಅವರೇ ಬಂದು ಎಲ್ಲ ಎತ್ತಿಸ್ತವ್ರೆ. ಸೈಡ್ಗಳು ಹಾಕ್ಕೊಳ್ಳಿ ಏನಿಲ್ಲ ಅಂತ ಹೇಳಿದ್ರು. 10-20 ದಿವಸದಿಂದ 20-30 ದಿವಸದಿಂದ ಯಾರು ಅಂಗಡಿ ಹಾಕಿಲ್ಲ. ಎಲ್ಲ ಬಡವರು ಇಲ್ಲಿ ಇರೋದು. ಅವರೆಲ್ಲ ಎಲ್ಲೋ ಹೋಗ್ತಾರೆ. ಸುಪ್ರೀಂ ಕೋರ್ಟಿಂದ ಆದೇಶ ಆಗಿದೆ. 16ನೇ ತಾರೀಕು ನಮ್ಮ ಫುಟ್ಪಾತ್ ವ್ಯಾಪಾರಿಗಳೆಲ್ಲ ತೊಂದರೆ ಕೊಡಬಾರ್ದು ಅಂತ ಆದೇಶ ಆಗಿದೆ. ಇವಾಗ ನಾವು ಕೃಷ್ಣ ಬೈರೇಗೌಡರಿಗೆ ಒಂದು ಮನವಿ ಮಾಡ್ತೀವಿ. ಬಡವರಿಗೆ ಹಿಂಸೆ ಬೇಡ. ಪಾಪ ಎಷ್ಟೋ ಜನ ಬಡವರಿದ್ದಾರೆ. ಎಷ್ಟೋ ಜನ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಎಬ್ಬರಿಸೋದು ಬೇಡ. ಅವ್ರಿಗೊಂದು ವ್ಯವಸ್ಥೆ ಮಾಡಿ ಕೊಡಲಿ. ನಾವೇನು ಹೇಳಿದ್ದಾರೆ ಕೃಷ್ಣ ಬೈರೇಗೌಡರು, ನಾನು ನಿಷ್ಠೂರಾದರೂ ಪರವಾಗಿಲ್ಲ, ಅಧಿಕಾರಿಗಳು ಹೆದರಬೇಡಿ, ಅತಿಕ್ರಮವಾಗಿ ಯಾರೆಲ್ಲ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೋ ಅವರನ್ನು ಎತ್ತಂಗಡಿ ಮಾಡಬೇಕು ಅಥವಾ ತೆರವು ಮಾಡಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇರಲಿ, ಅವ್ರು ಹೇಳೋದೇನು ತಪ್ಪಿಲ್ಲ. ಜನಕ್ಕೋಸ್ಕರ ಮಾಡ್ತಾರೆ. ನಮಗೊಂದು ವ್ಯವಸ್ಥೆ ಮಾಡಿಬಿಟ್ಟು ಅವ್ರು ಮಾಡಲಿ. ಯಾಕಂದರೆ ನಾವು 30-40 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ. ನಮ್ಮ ತಂದೆ ನಮ್ಮ ತಾತ ಎಲ್ಲ ಇಲ್ಲೇ. ನಮಗಂತ ಏನು ಇಲ್ಲ. ಇಲ್ಲಿ ಫುಟ್ಪಾತಲ್ಲೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು. ನಮ್ಮ ಒಂದು 1000-2,000 ಜನ ಇದ್ದೀವಿ. ಅವ್ರಿಗೊಂದು ಒಳ್ಳೆಯ ವ್ಯವಸ್ಥೆ ಅಂಗಡಿ ಮಾಡಿಕೊಟ್ಬಿಟ್ಟು ಅವ್ರು ಏನು ಬೇಕಾದರೂ ಮಾಡಲಿ. ನಾವು ಅದಕ್ಕೂ ಇದು ಅವ್ರು ಮಾಡೋದ್ರಲ್ಲಿ ನಾವು ಬೆಂಬಲ ಕೊಡ್ತೀವಿ. ಎಸ್, ಓಕೆ. ಇದಿಷ್ಟು ಫುಟ್ಪಾತಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರು. ಹಾಗೆ ನಮ್ಮೊಂದಿಗೆ ಇನ್ನಷ್ಟು ವ್ಯಾಪಾರಸ್ಥರಿದ್ದಾರೆ. ಅವ್ರನ್ನೇ ನಾವು ಮಾತನಾಡಿಸೋ ಪ್ರಯತ್ನ ಮಾಡೋಣ. ಸರ್, ನೀವು ಎಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ತಿದ್ದೀರಿ? ಏನು ವ್ಯಾಪಾರ ಮಾಡ್ತಿದ್ದೀರಾ? ನಾನು ನಿಮ್ಮನ್ನು ವ್ಯಾಪಾರ ಮಾಡ್ತಾರೆ ಸರ್. ಎಷ್ಟು ವರ್ಷಗಳಿಂದ? ನಾನು ನಮ್ಮ ತಾತ ಮಾಡಿದ್ರು, ಆಮೇಲೆ ನಮ್ಮ ಅಮ್ಮ ಮಾಡಿದ್ರು. ನಮ್ಮ ಅಮ್ಮ ಮಾಡಿದ್ಮೇಲೆ ನಾನು ಮಾಡ್ತಾನೆ. ಇವಾಗ ನಮ್ಮ ಮಕ್ಕಳು ಮಾಡ್ತಾರೆ. ನಮ್ಮದು ಇದೇ ಇರೋದು. ಇದು ಬಿಟ್ಟರೆ ನಮಗೆ ಬೇರೆ ಯಾವುದೂ ಇಲ್ಲ. ಇವಾಗ ಅವರು ಮಾಡಿರೋದು ಏನೂ ತಪ್ಪಿಲ್ಲ. ಅದು ಬಂದು ಫುಟ್ಪಾತ್ ಮಾಡೋಕ್ಕೆ ಹೇಳಿದ್ರೆ ಇಲ್ಲಿ ಯಾವುದು ನಮಗೆ ಆ ಥರ ಇದು ನನ್ನ ವಯಸ್ಸಿಗೆ ಇವಾಗ 50 ವರ್ಷ ಆಯಿತು. ನನ್ನ ಕಂಡಿಗೆ ಆ ಥರ ಏನಿಲ್ಲ. ಅಷ್ಟೊಂದು ತೊಂದರೆ ಜನಗಳಿಗಿಲ್ಲ. ಎತ್ತಿಂದ ಸ್ವಲ್ಪ ಸೈಡಲ್ಲಿ ಕೂಡ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಅದಕ್ಕೆ ನಮಗೆ ಏನು ಅಂದಿಲ್ಲ ಏನಿಲ್ಲ. ಬಂದು ಏಕೆ ಅವರ ಮಾಡಿ ಇವಾಗ 20 ದಿನ ಮೇಲೆ ಆಯಿತು. ಕೇಳಿದ್ರೆ 2 ದಿವಸ ಬಿಡ್ತೀನಿ 3 ದಿವಸ ಅಂತ ಹೇಳ್ತಾ ಇದ್ದಾರೆ. ನಾವೇನು ಇವತ್ತು ನನ್ನ ಬಂದಿಲ್ಲ. ನಮ್ಮ ತಾತನ ಕಾಲದಲ್ಲಿಂದ ಇಲ್ಲಿ ಮಾರ್ಕೆಟ್ ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದು ಇಲ್ಲಿಯೇ ಇರೋದು. ನಾವೇನು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಏನೋ ಮಾಡಿಕೊಂಡು ನಾವು ಜೀವನ ಮಾಡ್ತಾಯಿಲ್ಲ. ನಮ್ಮದು ಎಲ್ಲ ಹುಟ್ಟಿ ನಮ್ಮ ವಂಶನೇ ಇಲ್ಲೇ ಇರೋದು. ಇವಾಗ ಬಂದ್ಬಿಟ್ಟು ಏಕೆ ಎತ್ಬಿಟ್ಟು ಹೋಗಿ ಅಂದರೆ ನಾವು ಎಲ್ಲಿಂದ ಹೋಗೋದು ಹೇಳಿ? ನಮಗೇನೋ ಒಂದು ಅನುಕೂಲ ಮಾಡಲಿ. ನಾವು ಜನಗಳಿಗೆ ಯಾವ ಕಾರಣಕ್ಕೂ ನಾವು ತೊಂದರೆ ಕೊಡೋಕ್ಕೆ, ಪಬ್ಲಿಕ್ಗೆ ತೊಂದರೆ ಕೊಡೋಕ್ಕೆ ನಾವು ಸಿದ್ಧವೇ ಇಲ್ಲ. ಅವರಿದ್ರೆ ನಾವು ಜೀವನ ನಡೆಸೋದು. ಅವ್ರಿಗೆ ನಾವು ತೊಂದರೆ ಕೊಟ್ಬಿಟ್ಟು ನಾವು ಏನು ಮಾಡೋಕ್ಕಾಗುತ್ತೆ? ಜನ ಬಂದ್ರೇ ನಮಗೆ ಹೊಟ್ಟೆಪಾಡು ನಡೆಯೋದು. ಜನ ಬಂದ್ರೆ ನಮಗೆ ಹೊಟ್ಟೆ ಬಡ. ಅಜ್ಜಿ, ನೀವು ವ್ಯಾಪಾರ ಮಾಡ್ತಿದ್ದೀರಾ? ಎಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ತಿದ್ದೀರಿ ನೀವು? 60-70 ವರ್ಷದಿಂದ ವ್ಯಾಪಾರ ಮಾಡ್ತೀವಿ. ಅಂತೂ ನಮಗೆ ಮನೆ ಇಲ್ಲ. ಏನು ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾವು ತುಂಬ ಕಷ್ಟದಲ್ಲಿದ್ದೀವಿ. 3 ಮಕ್ಕಳು ನಮಗೆ.
3 ಮಕ್ಕಳಲ್ಲಿ ಒಂದು ಮಗ ಸೆತ್ತೋದ, ಇದೇ ಮಾರ್ಕೆಟ್ನಲ್ಲಿ ಒಂದು ಮಗ ಕಳೆದೋದ, ಇನ್ನೊಂದು ಮಗ ನನಗೆ ಸರಿಗೆ ನೋಡಲ್ಲ. ನಾವು ಫುಟ್ಪಾತ್ ಮೇಲೆ 10 ರೂಪಾಯಿ 20 ರೂಪಾಯಿ ಅಂತ ಪಿನ್ನು ವ್ಯಾಪಾರ ಮಾಡ್ಕೊಂಡು ಕಾಲ ಕಳಿತೀವಿ ನೋಡ್ರಿ ಸರ್. ಈ ಥರದೆಲ್ಲ ಕೊಟ್ಟಿದ್ರು, ಇದು ಕೊಟ್ಟಿನೂ ನಮ್ಗೆ ಅಂಗಡಿ ಬರುತ್ತೆ ಇಲ್ವ ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ಏನಂತ ಗೊತ್ತಿಲ್ಲ ಸರ್. ಇಷ್ಟ ಆಗಿದೆ ಸರ್. ಇಲ್ಲಿ ಆಚೆ ಕಡೆ ಕೂತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೆ, ಇದೆಲ್ಲ ಕೊಟ್ಟರು ಅಷ್ಟೇ ಸರ್. ನಮಗೇನು ಒಪ್ಕೊಳ್ಳೋ ಮನೆ ಇಲ್ಲ, ಮಠ ಇಲ್ಲ. ಏನು ವ್ಯಾಪಾರ ಮಾಡ್ತೀರಮ್ಮ ನೀವು? ಏನು ವ್ಯಾಪಾರ ಮಾಡ್ತೀರಾ? ಅಲ್ಲಿ ನೋಡಿದ್ರು ಅಲ್ವ ಸರ್, ಪಿನ್ನು ಬಿಟ್ಟರೆ ಯಾವುದು ಗೊತ್ತಾಗಲ್ಲ ಸರ್. ಬಟ್ಟೆಗೆ ಹಾಕ್ತಾರಲ್ಲ ಸರ್, ಅದನ್ನಲ್ಲಿ 10 ರೂಪಾಯಿಗೆ 3 ಕುಚ್ಚು ಅಂತ ಮಾಡಿದ್ರೆ ನನಗೆ ಸಿಕ್ಕೋದು 100 ರೂಪಾಯಿ. ಅದು ಲಾಭ ಬಂದ್ರೂ ಬಂತು, ನಷ್ಟ ಬಂದ್ರೂ ಬಂತು. ಮಳೆಗಿಲೆ ಬಂದರೆ ಅದನ್ನು ಹೋಗ್ಬಿಡ್ತು. ನನಗೆ ಹೊತ್ತ ಜೀವನಕ್ಕೆ ಏನಿಲ್ಲ ಸರ್. ನಾನು ಏನು ಮಾಡಲಿ ಸರ್? ಇಲ್ಲೆಲ್ಲ ನೋಡಿದ್ರೆ ನಮಗೆಲ್ಲ ಓಡಿಸ್ತಾರೆ. ನನ್ನ ಕೈ ಕಾಲೆಲ್ಲ ನಡುಗುತ್ತೆ. ಒಂದು ದಿವಸ ಊಟ ಮಾಡಿದ್ರೆ ಒಂದು ದಿವಸ ಸಿಕ್ಕಲ್ಲ. ಯಾರನ್ನ ಹಂಗೆ ಇಲ್ಲಿ ಅಕ್ಕಪಕ್ಕ ಇರೋ ನನಗೆ ಕಾಪಾಡ್ತಾರೆ ಸರ್. ಒಂದು ಅಂಗಡಿ ಖಾಲಿ ಇತ್ತು. ಆ ಅಂಗಡಿನಲ್ಲಿ ನಾವು ಕೂತಿದ್ದ ಅವಮ್ಮ ಊರಿಗೆ ಹೋಗ್ಬಿಟ್ಟಿದ್ರು. ಆ ಜಾಗದಲ್ಲಿ ಬೇರೊಬ್ರು ಬಂದು ಕಾಲ್ದು ಕೊಟ್ರಲ್ಲ, ಅವ್ರು ಬಂದು ನೀನು ಅಲ್ಲಿ ಕೂತ್ಕೊಳ್ಳಮ್ಮ, ನೀನು ಕಾಲ್ದು ಕೊಡ್ತೀನಿ, ಯಾರನ್ನ ಓಡಿಸಿದ್ರೆ ಈ ಕಾಲ್ದು ತೋರಿಸಿ ನಿನ್ಗೆ ಜಾಗ ಬಿಡ್ತಾರೆ ಅಂತ ಹೇಳಿದ್ರು ಸರ್. ಆ ಅಮ್ಮನ ಊರಿಂದ ಬಂದ್ಬಿಟ್ರು. ಇನ್ನು ಏನಂತ ಗೊತ್ತಿಲ್ಲ, ಬಿಡ್ತಾರೆ ಇಲ್ಲು ಅಂತ ನನಗೆ ಗೊತ್ತಿಲ್ಲ. ನಾವು ಹುಟ್ಟಿ ಬೆಳೆದಿದ್ದೆ ಕರ್ನಾಟಕ. ನಾವು ಹುಟ್ಟಿದ್ದು ಎಲ್ಲಿ ಗೊತ್ತಾ? ಬಾಬೂಜಿ ನಗರ, ಮೈಸೂರು ರೋಡು. ನಾವು ESI ಆಸ್ಪತ್ರೆ ರಾಜಾಜಿನಗರದಲ್ಲಿ ಹುಟ್ಟಿರೋದು. ಬೇರೆ ಇದು ಬಿಟ್ಟರೆ ನನಗೆ ಯಾವುದು ಗೊತ್ತಾಗಲ್ಲ ಸರ್. ಕಾಲು ಬೇಕಾ ಮುಗಿತೀನಿ ಸರ್. ನನಗೆ ಏನನ್ನ ಒಪ್ಕೊಳ್ಳೋ ಮಾಡ್ರಿ ಸರ್. ಕೈ ಕಾಲೆಲ್ಲ ನಡುಗುತ್ತೆ ಸರ್. ಈಗ ಎಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ ನೀವು? ನಾವು ಅಲ್ಲಿ ಕೂತಿದ್ದೆ, ಅಲ್ಲೆಲ್ಲ ತುಂಬ ಇದಾಗಿತ್ತು. ಅದಕ್ಕೆ ನನಗೆ ಎಲ್ಲಿ ವ್ಯಾಪಾರ ಆಗುತ್ತೆ ಅಂತ ಈ ಕಡೆ ಬಂದಿದ್ದೀನಿ ಸರ್. ಈ ಕಡೆ ಈ ಲೈನ್ ಸರ್. ಈ ಲೈನ್ ಬಿಟ್ಟರೆ ನನಗೆ ಎಲ್ಲಿ ಗೊತ್ತಾಗಲ್ಲ ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಇಲ್ಲಿ ಜಾಗ ಬಿಡಲಿಲ್ಲ ಅಂದರೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಹತ್ರ, ರೈಲ್ವೆ ಸ್ಟೇಷನ್ ಹತ್ರ, ಮನೆಗೆ ಪಾಪ್ರೇಟ್ ಪಲ್ಯ, ಆಮೇಲೆ ಹಲ್ಸೂರು, ಮಲ್ಲೇಶ್ವರ, ಈ ಥರದ್ದೆಲ್ಲ ಕುಚ್ಚು ಹಿಂಗೆ ಇಕ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಎಲ್ರಿಗೂ ಗೊತ್ತು ಸರ್. 10-20 ಕೊಡ್ತಾರೆ ಸರ್. ಹಂಗೆ ಮಾಡ್ಕೊಂಡು ಹೋಗಿದ್ರೆ ನೀವತ್ತು ಎಲ್ಲಿಂದ ಬರ್ತೀವಿ? ನಮಗೆ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಸರ್. 10 ರೂಪಾಯಿ ದುಡಿದ್ರೆ ನಾನು ತಿನ್ನಬೇಕು ಅಂತ ಹೇಳಿದ್ದಕ್ಕೆ ಒಬ್ಬರು 50 ರೂಪಾಯಿ ಕೊಡ್ತಾರೆ, ಒಬ್ಬರು 100 ರೂಪಾಯಿ ಕೊಡ್ತಾರೆ, ಒಬ್ಬರು 10 ರೂಪಾಯಿ ಕೊಡ್ತಾರೆ. ಅವ್ರ ಕೈನಲ್ಲಿ ಇರೋ ಕೊಡ್ತಿದ್ದು ನನಗೆ ಕಾಪಾಡ್ತಾರೆ ಸರ್. ಇದಿಷ್ಟು ಬೀದಿ ಬದಿ ವ್ಯಾಪಾರ ಮಾಡುವಂತಹವರ ಆಕ್ರೋಶದ ಮಾತುಗಳು, ನೋವಿನ ಮಾತುಗಳು ಅಂತಲೇ ಹೇಳ್ಬೋದು. ನಾಳೆ GBA ಅಧಿಕಾರಿಗಳು ಅಂದರೆ 5 ಪಾಲಿಕೆ ವ್ಯಾಪ್ತಿಗೆ ಬರುವಂತಹ ಅಧಿಕಾರಿಗಳು ನಾಳೆ ಫೀಲ್ಡಿಗಿಳಿದು ಅಂದರೆ ಅತಿಕ್ರಮ ವ್ಯಾಪಾರಸ್ಥರನ್ನ, ಫುಟ್ಪಾತಲ್ಲಿ ವ್ಯಾಪಾರ ಮಾಡುವಂಥವರ ವ್ಯಾಪಾರಸ್ಥರನ್ನ ತೆರವು ಮಾಡುವಂತಹ ಕಾರ್ಯಕ್ಕೆ ಮುಂದಾಗುವಂತಹಕ್ಕೆ ಈಗಾಗಲೇ ಯೋಚನೆ ಕೂಡ ಮತ್ತು ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕಾದು ನೋಡಬೇಕು ಅಧಿಕಾರಿಗಳ ಈ ತೆರವು ಕಾರ್ಯ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ಸದ್ಯ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.